ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಹೋರಾಟ ತೀವ್ರಗೊಂಡಿದೆ. ಒಂದು ಕಡೆ ಪಾದಯಾತ್ರೆ ನಡೀತಾ ಇದೆ. ಸರ್ಕಾರ ಮಗದೊಂದು ಕಡೆ ರೆಡ್ ಝೋನ್ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಂಡಿದೆ. ಇಂತಹ ಸಂದರ್ಭದಲ್ಲಿ ರೈತರ ಹಿತವನ್ನು ಕಾಯುವಂಥ ನಿಟ್ಟಿನಲ್ಲಿ ಈ ಬಿಡದಿ ಟೌನ್ಶಿಪ್ ಅನ್ನೋದು ರಾಜಕೀಯ ಆಯಾಮವನ್ನು ಪಡೆದುಕೊಂಡಿದೆ. ಹೌದು, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ JDS ರಣಕಹಳೆ ಮೊಳಗಿಸಿದೆ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಮೈತ್ರಿ ಬೃಹತ್ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ಈ ಬಿಡದಿ ಪಾದಯಾತ್ರೆಯ ಭಾಗವಾಗಿದ್ದಾರೆ. ಸ್ವತಃ ಅವರೇ ಮಾತಾಡ್ತಿದ್ದಾರೆ, ಬನ್ನಿ ಕೇಳೋಣ. ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಹೇಳಿದ್ದಾರೆ, ನಮಗೆ DK ಶಿವಕುಮಾರ್ ಅವರು 2 ವರ್ಷ ರಾಜ್ಯ ಆಳಿದರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಬೇರೊಬ್ಬ ಒಕ್ಕಲಿಗ ನಾಯಕನ್ನ ಬೆಳೀಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸುಳ್ಳು ಆಪಾದನೆ ಮಾಡಬೇಡಿ. ಆಗಿ ರೈತನ ಮಗನಾಗಿ ಇವತ್ತು ಹೊಟ್ಟೆ ಮೇಲೆ ಹೊಡೆದು ಯಾವ ಪುರುಷಾರ್ಥಕ್ಕೆ ಈ ಪ್ರಾಜೆಕ್ಟ್ ಅನ್ನ ನೀವು ತಿಳಿದುಕೊಂಡಿದ್ದು ಹೇಳಿ, ಸತ್ಯ ಹೇಳಿ. ಇವತ್ತು ಹೇಳ್ತಾರೆ ನಾನು ಒತ್ತಾಯ ಮಾಡೋದಿಲ್ಲ, 3 ಕೋಟಿ ರೂಪಾಯಿ ಕೊಡ್ತೀನಿ. ನಿನ್ನೆ ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ 3 ಕೋಟಿ ರೂಪಾಯಿ ಕೊಡ್ತೀನಿ. ಓಹೋ, ನಿನ್ನೆ ಗೊತ್ತಾಯಿತು ರೈತರಿಗೆ 3 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳುವ ಒಂದು ಬುದ್ಧಿ ನಿನ್ನೆ ಅವರ ಗಮನಕ್ಕೆ ಬಂತು. ಹೌದು, 3 ಕೋಟಿ ರೂಪಾಯಿ ಕನಕಪುರದಲ್ಲಿ ಅವರೇನೇ ಮಾಡಿದ್ದಾರಲ್ಲ ಆ ಜಾಗದಲ್ಲಿ ಇವತ್ತು ಬೇರೆಯವರಿಗೆ ಮೊದಲು ಸೈಟ್ ಮಾಡಬೇಕು, ಯಾವ್ಯಾವ ಪ್ರಾಜೆಕ್ಟ್ ಮಾಡಬೇಕು ಮೊದಲು ಕೊಟ್ಟು ಅಲ್ಲಿ ತೀರ್ಮಾನ ಮಾಡಿ. ಇಲ್ಲಿ ಯಾಕೆ ಬಂದು ಬಡವರು ಪಾಪ ಹೊಟ್ಟೆ ಮೇಲೆ ಹೊಡೆದು ನೀವು ಏನು ಯಾವ ಉದ್ದೇಶಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು 5 ಕಾರ್ಪೊರೇಷನ್ ಮಾಡಿದ್ರಿ. ಅದರಲ್ಲಿ ಒಂದು ಕಾರ್ಪೊರೇಷನ್ ನಿಜ ಯಾವ ಪುರುಷಾರ್ಥಕ್ಕೆ ಬಿಡದಿ ಜಮೀನು ತೆಗೆದುಕೊಳ್ಬೇಕು ಕಾರ್ಪೊರೇಷನ್ ಮಾಡಿದ್ರ? ಇಲ್ಲಿ ಯಾರಾದರೂ ಬಿಡದಿಯವರು ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ರಾಮನಗರದವರು ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ಬೆಂಗಳೂರಿನವರು ಯಾರಾದರೂ ನಮಗೆ ನಿವೇಶನ ಬೇಕು ಅಂತ ಅರ್ಜಿ ಹಾಕಿದ್ದಾರ? ಹೇಳಿ, ದಯಮಾಡಿ ಹೇಳಿ. DK ಶಿವಕುಮಾರ್ ಅವರೇ, ದಯಮಾಡಿ ಹೇಳಿ. ನೀವು ರಾಜ್ಯ ಆಡಬೇಕು, ನಮ್ದೇನು ತಕರಾರಿಲ್ಲ. ಆದರೆ ಎಲ್ಲಿಯವರೆಗೆ ನೀವು ರೈತರ ಹೊಟ್ಟೆಯ ಮೇಲೆ ಹೊಡೆಯಲಿಕ್ಕೆ ಹೋಗ್ತಿರೋ ಅಲ್ಲಿಯವರೆಗೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದೇವೇಗೌಡನಿಗೆ 93 ವರ್ಷ ಆಗಿರ್ಬೋದು. ನಾನು ಯಾವ ಕಾರಣದಿಂದ ಬರೆದುಕೊಳ್ಳಿ. ನನ್ನ ರೈತರ ಹೊಟ್ಟೆಯ ಮೇಲೆ ಹೊಡೆದು ನಿಮ್ಮ ಸೌದೆಯನ್ನು ಕಟ್ಟಲಿಕ್ಕೆ ಡೆಲ್ಲಿಯಲ್ಲಿ ನೀವೇನು ಯಾರ್ಯಾರಿಗೆ ಏನೇನು ಭರವಸೆ ಕೊಟ್ಟು ಬಂದಿದ್ದೀರೋ ಮುಖ್ಯಮಂತ್ರಿ ಆಗಲಿಕ್ಕೆ, ಸಿದ್ದರಾಮಯ್ಯವ್ರನ್ನು ತೆಗೆದು ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಯಾರ್ಯಾರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀರೋ ಆ ಸಹಾಯವನ್ನು ಮಾಡಲಿಕ್ಕೆ ಇಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆದು ಈ ಜಮೀನನ್ನ ಯಾರಿಗೆ ಕೊಡ್ಲಿಕ್ಕೆ, ಯಾವ ಕಂಪನಿಗೆ ಕೊಡ್ಲಿಕ್ಕೆ, ಯಾವ ಇಲ್ಲಿ ಲೇಔಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ? ಹೇಳಿ, ಸತ್ಯ ಹೇಳಿ. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನೀವು ಹೇಳಿದ್ರಿ, ಅವರ ಹೇಳಿಕೆಯಲ್ಲಿ ನಾನು ಒತ್ತಾಯ ಮಾಡೋದಿಲ್ಲ, ಅವರಲ್ಲಿ ಕೊಟ್ಟರೆ ತೋರಿಸ್ತೀನಿ. ಈ ಮಾತನ್ನ ಹೇಳ್ತಾರೆ.
ನಾನು ಒತ್ತಾಯ ಮಾಡಿದೆ. ಇಲಾಖೆ ಇಲ್ಲಿ ಸೇರಿದ ನೀವೆಲ್ಲ ಸ್ವಾಗತ ಮಾಡಿ ನಮ್ಮ ಜಮೀನು ಕೊಡ್ತೀವಿ ಬನ್ನಿ ಅಂತೇಳಿ ಕರೆದಿದ್ದೀರಾ. ನಾವು ಒತ್ತಾಯ ಮಾಡಿ ನಾನು ಯಾವ ಜಮೀನು ತೆಗೆದುಕೊಳ್ಳೋದಿಲ್ಲ. ನಿನ್ನೆ ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಹೇಳಿದ್ದಾರೆ. ಇವತ್ತು ಒಂದು ನಾನಾಗಲೇ ಹೇಳಿದ್ದೇನೆ, ಗೊತ್ತಿದ್ದಾಗ 314 ಒಟ್ಟು ಭೂಮಿ ಎಕರೆ ಅರಳಸಂದ್ರ 1494, ಮುಳ್ಳಬಾಳ್ಯ 71, ಕೆಂಪನಪಾಳ್ಯ 784, ಬನಗಿರಿ 714, ಹೊಸೂರು 2544, ಒಡೆರಳ್ಳಿ 65, ಒಟ್ಟು 7,481 ಎಕರೆ ಭೂಮಿ ಇವತ್ತು ನೀವು ಆಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇನ್ನೊಂದು ಹೇಳಿದ್ದಾರೆ ಸ್ಟೇಟ್ಮೆಂಟ್ನಲ್ಲಿ, ನಾನು ಯಾವುದೇ ಕಾರಣದಿಂದ ಅವರ ಜಮೀನನ್ನು ಒತ್ತಾಯ ಪೂರ್ವಕವಾಗಿ ತೆಗೆದುಕೊಳ್ಳೋದಿಲ್ಲ. ಈ ಮಾತನ್ನ ಅವರು ಡೆಲ್ಲಿಗೆ ಹೋಗುವಾಗ ಹೇಳ್ತಾರೆ. ನಾನು ಅದನ್ನು ಓದಿಬಿಡ್ತೇನೆ. ಇದನ್ನೇ ಗೊತ್ತು, ನಾನು ತಗೊಳ್ಳಲ್ಲ ಅಂತ ಹೇಳಿ ಹೇಳಿದ್ದಾರೆ. ಇವತ್ತು ಟೌನ್ಶಿಪ್ ಇಲ್ಲಲ್ಲ, ಯಾರು ಬಲವಂತದಿಂದ ಭೂ ಸ್ವಾಧೀನವಿಲ್ಲ, ಬಲವಂತದಿಂದ ಭೂ ಸ್ವಾಧೀನ ಇಲ್ಲ. ಡಿ ಕೆ ಶಿವಕುಮಾರ್ ಅವರು